ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಸಂಪತ್ ಅಂತ ಸರ್. ಸಂಪತ್ ಸರ್. ಹೌದು ಸರ್ ಏನು ಸರ್ ಮೊನ್ನೆ ಇಂದಿರಾನಗರದಲ್ಲಿ ಒಂದು ಘಟನೆ ನಡೀತು, ಏನು ಸರ್? ಇಂದಿರಾನಗರದಲ್ಲಿ 100 ಫೀಟ್ ರೋಡಿಂದ MG ರೋಡ್ ಅಂತ ಕರೆದ್ರು ಮೇಡಮ್ ಅವರು. ಸರಿ, ಅಲ್ಲಿಂದ ಕರ್ಕೊಂಬಂದು MG ರೋಡು ಸಿಗ್ನಲಲ್ಲಿ ಬಿಟ್ಟೆ. ಅವರು ಇಳಿದು ಹೋದ್ಮೇಲೆ ನನಗೆ ಅಭ್ಯಾಸ, ಹಿಂದೆ ತಿರುಗಿ ನೋಡಿ ಅಭ್ಯಾಸ. ಕಸ್ಟಮರ್ ಇಳಿದಾಗ ಹಿಂದೆ ನೋಡೋದು ಅಭ್ಯಾಸ ನಮ್ಮದು. ನಿಮ್ಮ ಆಟೋದಲ್ಲಿ ಸೀಟ್ ಕಡೆ ನೋಡ್ತೀವಿ, ಏನಾದ್ರು ಬಿಟ್ಟು ಹೋಗ್ತಾರೆ ಕಸ್ಟಮರು ಅಂತ ನೋಡ್ತೀವಿ. ಅದು ನೋಡಿದಾಗ ಪರ್ಸ್ ಇತ್ತು. ಮೇಡಮ್ ಅವರೇ ಇದು ನಿಮ್ಮದ ಪರ್ಸು ಅಂತ ಕೇಳಿದೆ ಅವ್ರಿಗೆ. ಅವರು ಹೌದು ನಮ್ಮದೇ ಅಂದರು. ಏನಿದೆ ಮೇಡಮ್ ಇದರಲ್ಲಿ ಎಂದೆ. ಒಡವೆ ಇದೆ ಅಂದರು. ಒಡವೆ ಇದೆ ಅಂತ ಹೇಳಿದ್ರು. ನಾನು ಅದು ಮುಟ್ಟಿದವಲ್ಲ ಗೊತ್ತಾಯಿತು ಇದೇನೋ ಅಮೌಂಟ್ ಇದೆ ಅಂತ. ಹಂಗಾದರೆ ಇಲ್ಲ, ಹಂಗಾದರೆ ಮೇಡಮ್ ಇದು ಒಡವೆ ಅಲ್ಲ, ಏನೋ ಬೇರೆ ಥರ ಇದೆ, ಇದು ನಿಮ್ಮದಲ್ಲ ಬಿಡಿ, ಅಲ್ಲಿ ಮುಂಚೆ ಇಳಿದ್ರಲ್ಲ, ನಿಮಗೇನೋ ಮುಂಚೆ ಹತ್ತಿ ಇಳಿದ್ರಲ್ಲ ಅವ್ರದ್ದು ಇರಬೇಕು ಅಂತ ಹೇಳಿದೆ. ಇಲ್ಲ ನಮ್ಮದೇ ಅಂತ ವಾದ ಮಾಡ್ತಾಯಿದ್ರು. ಸರಿ ಮೇಡಮ್ ನಿಮ್ಮದಾದರೆ ಏನಿದೆ ಅಂತ ಹೇಳಿ ಅಂದರೆ ಅದೇ ಮತ್ತೆ ಅದನ್ನೇ ಹೇಳಿದ್ರು ಒಡವೆ ಅಂತ. ಓಪನ್ ಮಾಡಿ ನೋಡಿದಾಗ ಅಮೌಂಟ್ ಇತ್ತು. ಆವಾಗ ಅವ್ರು ಹೇಳಿದ್ರು 50,000 ಇದೆ ಅದರಲ್ಲಿ ಅಂದರು. 50,000 ಇಲ್ಲ, 35,000 ಇತ್ತು. ಅಷ್ಟೊತ್ತಿಗೆ ಅಲ್ಲಿ ಇದ್ರಲ್ಲ ಪೊಲೀಸ್ನವರು, ಪೊಲೀಸ್ನವರು ಹೌದು ಅಲ್ಲಿ PC ಇದ್ದರು. ಅವ್ರು ಕರೆದ್ಬಿಟ್ಟು ಅವ್ರಿಗೆ ಹೇಳಿದೆ, ನೋಡಿ ಸರ್ ಇದು ಇವ್ರದ್ದು ಅಂತವ್ರೆ, ನಮ್ಮ ಗಾಡಿಯಲ್ಲಿ ಇತ್ತು, ಇವರು ಇವಾಗ ಇಳಿದಿರೋದು ಇವ್ರದ್ದು ಅಂತವ್ರೆ. ಬಟ್ ಇದು ಇವ್ರದ ಅಥವಾ ಇನ್ನೂ ಮುಂಚೆ ಹೇಳಿದ್ರೆ ಅವ್ರದ್ದು ಗೊತ್ತಿಲ್ಲ ನನಗೆ. ಎನ್ಕ್ವೈರಿ ಮಾಡಿಬಿಟ್ಟು ಅವ್ರದ್ದಾದ್ರೆ ಅವ್ರಿಗೆ ಕೊಟ್ಬಿಡಿ ಅಂದರು. ಅವ್ರು ಕೇಳಿ ಎಲ್ಲ ಚೆಕ್ ಮಾಡಿದ್ರು, ಎನ್ಕ್ವೈರಿ ಮಾಡಿದ್ರು, ಅವ್ರದ್ದೇ ಅಂತ ಏನೋ ಒಂದು ಲೆಕ್ಕದಲ್ಲಿ ಅವ್ರು ಕನ್ಫರ್ಮ್ ಮಾಡಿಕೊಂಡು ಅವ್ರಿಗೆ ಕೊಟ್ಟಿದ್ದಾರೆ ಅಮೌಂಟು 35,000ನ. ಹಾಂ ಸರ್. ಇಲ್ಲ ರೋಡಲ್ಲಿ ಕೈ ತೋರಿಸಿದ್ರು. ಎಲ್ಲಿಗೆ ಅಂತ ಕೇಳಿದ್ರೆ MG ರೋಡ್ ಅಂದರು. ಸರಿ ಬನ್ನಿ ಅಂತ ಕರ್ಕೊಂಬಂದು ಬಿಟ್ಟಿರೋದು ಅಷ್ಟೇ. ಬಂದಾಗ ನಿಮ್ಗೆ ಆ ಥರ ಒಂದು ಸಿಕ್ತು ಒಂದು ಬ್ಯಾಗ್. ಹೌದು ನೀವು ಸರ್ ನಿಮಗೆ ಇರೋ ಪ್ರಾಬ್ಲಮ್ಗೆ ಹೌದು ಇಟ್ಕೋಬೋದಾಯ್ತವ ಸರ್ ನೀವೇ? ಪ್ರಾಬ್ಲಮ್ ಇದೆ ಅಂತ ಪಾಪ ಅವರು ಯಾವ ಥರ ಪ್ರಾಬ್ಲಮ್ ಇಲ್ದಾರೋ ನಮ್ಗೇನು ಗೊತ್ತು. ಅವ್ರ ದುಡ್ಡು ನಮಗೇನಕ್ಕೆ. ನಮ್ಮ ಸಂಘಟನೆಗಳಲ್ಲಿ ಹೇಳ್ಕೊಟ್ಟಿರೋದು, ನಮ್ಮ ಪೀಸ್ ಆಟೋ ಸಂಘಟನೆಯಲ್ಲಿ ಏನೇ ಇದಾಗಲಿ ಕಸ್ಟಮರ್ಗಳಿಗೆ ತೊಂದರೆ ಕೊಡಬಾರ್ದು ಅಂತ ಒಳ್ಳೆ ರೀತಿಯಲ್ಲಿ ನಮಗೆ ಏನೇನು ಹೇಳ್ಬೇಕು ಹೇಳ್ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ನಾವು ನಡ್ಕೊತಾ ಇದ್ದೀವಿ. ಅಂದರೆ ನಿಮ್ಮ ಸಂಘಟನೆಯಲ್ಲಿ ಹೇಳಿದ್ದಾರೆ ನಿಮಗೆ? ಹೌದು ಏನೇ ಮರೆತರು ಅದನ್ನ ಗ್ರಾಹಕರಿಗೆ ಮತ್ತೆ ಹೌದು ನಿಮಗೆ ಅರಿವು ಮೂಡಿಸಿದ್ದಾರೆ. ಹೌದು ಓಕೆ ಸರ್, ನಿಜಕ್ಕೂ ಇದೊಂದು, ಯಾಕೆಂದರೆ ತುಂಬ ಜನ ಆಟೋ ಡ್ರೈವರ್ ಸರಿ ಇಲ್ಲ, ಅವ್ರ ವರ್ತನೆ ಸರಿ ಇಲ್ಲ ಅಂತ ಒಂದು ಚಿಕ್ಕ ತಪ್ಪು ಮಾಡಿದ್ರು, ಒಂದು 10 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರು ಅದನ್ನ ದೊಡ್ಡ ನ್ಯೂಸ್ ಮಾಡ್ತಾರೆ. ನೀವು ಮಾಡೋದು ಚಿಕ್ಕ ವಿಷಯ ಅಲ್ಲ ಸರ್. ಅದು ಎಷ್ಟೋ ಜನ 35,000 ಅಥವಾ ಏನೋ ಒಂದು ಅಮೌಂಟು ಚಿನ್ನ ಏನೇ ಇರಲಿ ಅದು ಒಂದು ಆಸ್ಪತ್ರೆ ದುಡ್ಡು ಅಥವಾ ಒಂದು ಮದುವೆ ದುಡ್ಡು, ಯಾವುದೋ ಮಕ್ಳಿಗೆ ಫೀಸ್ ಕಟ್ಟೋದು ಏನೋ ಒಂದು ಆಗಿತ್ತು ಅದು. ಅದನ್ನ ನೀವು ಹಿಂತಿರುಗಿಸಿರೋದು ಸಾಮಾನ್ಯ ವಿಷಯನೇ ಇಲ್ಲ. ಆದರೆ ನೋಡಿ ಈ ಥರ ವಿಷಯಗಳನ್ನ ಯಾವ ಮಾಧ್ಯಮನಾಗಲಿ ಯಾರೇ ಆಗಲಿ ಆಟೋದವರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಬೆಳ್ತಿರ್ತಾರಲ್ಲ, ಅದೇ 10 ರೂಪಾಯಿ 5 ರೂಪಾಯಿ ಎಕ್ಸ್ಟ್ರಾ ಕೇಳಿಬಿಟ್ರೆ ಅದನ್ನ ದೊಡ್ಡ ನ್ಯೂಸ್ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ಜಾಗೃತಿ ಮೂಡಿಸೋಕ್ಕೋಸ್ಕರನೇ ನಿಮ್ಮನ್ನ ಕರೆದು ಈ ಒಂದು ಇಂಟರ್ವ್ಯೂ ಮಾಡ್ತಾರೆ ಸರ್. ಧನ್ಯವಾದ ಸರ್. ಮತ್ತೊಮ್ಮೆ ನಿಮ್ಮ ಹೆಸರು ಹೇಳಿ ಸರ್? ಸಂಪತ್ ಅಂತ ಸರ್. ಪೀಸ್ ಆಟೋದಲ್ಲಿ ಇದೆ ಸರ್? ಪೀಸ್ ಆಟೋದಲ್ಲಿ ಇದೀವಿ ಸರ್. ನೋಡಿ ಸರ್, ನಿಮ್ಮ ಸಂಘಟನೆ ತುಂಬ ಒಳ್ಳೆ ಕೆಲಸ ಮಾಡ್ತಿದೆ. ಯಾರು ಸರ್ ಅಧ್ಯಕ್ಷ? ರಘುಗೌಡ್ರು ಸರ್. ರಘುನಾರಾಯಣ್ ಗೌಡ್ರು. ಓಕೆ, ಎಷ್ಟು ವರ್ಷದಿಂದ ಸರ್ ಪೀಸ್ ಆಟೋದಲ್ಲಿ? ನಾವು ಒಂದು 2 ವರ್ಷದಿಂದ ಇದ್ದೀವಿ ಸರ್. 2 ವರ್ಷ. ತುಂಬ ಖುಷಿ ಆಯ್ತು ಸರ್. ಚಾಲಕರು ನಮ್ಮ ಬೆಂಗಳೂರಿರೋದು ತುಂಬ ಖುಷಿ ಆಯಿತು. ಧನ್ಯವಾದ. ನಮಸ್ಕಾರ ಸರ್. ಎಪ್ಪತ್ತಂದ್ರೆ 35 ಆಯ್ತಲ್ಲ ಮೇಡಮ್? 50 ಡ್ರಾಯಿಂಗು, ಬಟ್ 35 ಇದೆ. ನಂದೇ ಅದು ಅಲ್ಲ, ನೀವು 50 ಡ್ರಾ ಮಾಡಿದ್ದೀನಿ ಅಂತ ಹೇಳಿದ್ರಿ. ದುಡ್ಡಿಲ್ವಲ್ಲ? ಇಲ್ಲಿ ಇದೆಯಲ್ಲ ಹತ್ರ. ಎಲ್ಲಿದೆ ಮೇಡಮ್? ತೋರಿಸಿ. ಆಯ್ತು, ಎಲ್ಲ ಕೂತ್ಕೊಳ್ಳಿ, ತೊಂದರೆ ಏನಿಲ್ಲ. ಪರ್ಸ್ ಕೊಡಿ. ಈ ಮೊದಲು ನಿಮ್ಮಲ್ಲಿ ಗಾಡಿಯಲ್ಲಿ ಯಾರು ಕಸ್ಟಮರ್ ಅಲ್ಲಿ ಒಬ್ಬರು ಕಸ್ಟಮರ್ ಡ್ರಾಪ್ ಮಾಡಿದೆ. ನಾನು ಹಿಂದೆ ತಿರುಗಿ ನೋಡಿಲ್ಲ, ಇವ್ರು ಇಳಿದೋಗ ನಾನು ನೋಡಿದೆ. ಅಲ್ಲಿ ನಿಮ್ದ ಮೇಡಮ್ ಅಂತ ಕರೆದ್ರೆ ನಮ್ದೇ ಅಂದ್ರು. ಸರಿ ಏನಿದೆ ಇದ್ರಲ್ಲಿ ಅಂದ್ರೆ ಒಡವೆ ಅಂದ್ರು. ಬೇರೆ ನೋಡಿ ಹೇಳಿದ್ದೆ ಮೇಡಮ್ ನೀವು
50,000 ಡ್ರಾ ಮಾಡಿದ್ದು ಹೌದು. ಯಾವ ಪರ್ಸಲ್ಲಿ ಡೇಟ್ ನೋಡಿ ಸರ್, ಇವತ್ತು ಡ್ರಾ ಮಾಡಿರೋದು ಅಂತ ಮೆಸೇಜಲ್ಲಿ. ಮೆಸೇಜಲ್ಲಿ ನೋಡ್ಬಿಡಿ ಸರ್. ಡೇಟ್ ಯಾವ ಡೇಟ್ ಸ್ವಲ್ಪ ಇದು ಮಾಡಿದ ಮೆಸೇಜ್ ನೋಡಿ. ಇವಾಗ ಮಾಡಿರೋದಾ ಅಲ್ಲೇ ಏನು ಅಂತ SBI ನೋಡಿ ಇಂದ ಹಂಗೆ ಬಂದಿದ್ದೀನಿ. ಬೇಕಾದ್ರೆ ಎಲ್ಲಿಂದ ಬಂದ್ರಿ ಮೇಡಮ್ ನೀವು? ಇಂದಿರಾನಗರ್ 100 ಫೀಟ್ ರೋಡ್. 50,000 ಇದೀನಿ, 15,000 ಇದೆ ತಗೊಂಡು ಹೋಗೋದು. 15 ಇಲ್ಲ ಅಂದ್ರೆ ಸ್ವಲ್ಪ ಹೆಂಗೆ? ಕೊಡ್ತೀನಿ ಇರಪ್ಪ. ಅಲ್ಲ ಅವ್ರು ಏನಾದ್ರು ತಗೊಂಡ್ರ ಅಥವಾ ಎಲ್ಲ ಬ್ಯಾಂಕಲ್ಲಿ ಡ್ರಾಪ್ ಮಾಡಿದೆ ಅಂತಾರೆ. ಹೌದು, ಬ್ಯಾಂಕಲ್ಲೇ ಡ್ರಾ ಮಾಡಿದ್ದು. ಬಟ್ 2 ಕಡೆ ಇಟ್ಕೊಂಡ ಏನು ಹೆದರ್ಕೋಬೇಡಿ ಮೇಡಮ್, ಏನಿಲ್ಲ. ನೀವು ಗಾಬರಿ ಹಾಕಿದ್ರೆ ಯೋಚನೆ ಮಾಡಿ ನೋಡಿ. ಯಾಕಂದರೆ ನಿಮ್ದಾದ್ರೆ ನಿಮಗೆ ಬರುತ್ತೆ, ಬೇರೆಯವ್ರದ್ದಾದ್ರೆ ಬ್ಯಾಂಕಿಂದ ಇವ್ರು ಬಂದವರು ಬೇರೆ ಗಾಡಿಯಿಂದ ಈ ಗಾಡಿಯಿಂದ 50,000 ಸರ್ ನೋಡಿ 50,000 ಇಟ್ಕೊಂಡಿದ್ದೀನಿ. ಆಯಿತಾ, ಡ್ರಾ ಮಾಡಿದ್ದು. ಇನ್ನು 35 ನನ್ನ ಹತ್ರ ಇತ್ತು. 20,000 200 ರುಪೀಸ್ ಇತ್ತು. ಈಗ ಅದು 50,000 ಇದೆ ಮೇಡಮ್. ಅದು ಇದಿದೆ, ಅದು ನಂದೇನೆ. ಈಗ ಈ ಪರ್ಸ್ ಓಪನ್ ಮಾಡಿ, ಈ ಥರ ಇತ್ತಲ್ಲ ಅದನ್ನ ಓಪನ್ ಮಾಡಿ. 20 ಅದಲ್ಲ ಪರ್ಸ್ ಏನು ಭಯ ಏನು ಹೆದರ್ಕೋಬೇಡಿ. ಪರ್ಸ್ ಯಾವುದು? ಇದು ಈ ಥರ ಪರ್ಸ್ ಇತ್ತಲ್ಲ, ತೆಗೀರಿ. ನಿಮ್ದು ಇನ್ನೊಂದು ಇತ್ತಲ್ಲ, 50ರದ ಅದಲ್ಲ ಈ ಕ್ಯಾಶ್ ಬೇಡ ಮೇಡಮ್, ಪರ್ಸ್ ಇತ್ತಲ್ಲ ಕೆಂಪುದು ಯಾವುದೋ ಇತ್ತಲ್ಲ, ಕೆಂಪುದು ಇದೇ ಯಾವುದೋ ಥರ ಇತ್ತು ನೋಡಿ. ಇಲ್ಲಿ ಇದೆ ನೋಡಿ. ಇದ್ರಲ್ಲಿ ನಾನು ಪೇಪರ್ಸ್ ಇಟ್ಕೊಂಡು ಏನಿಲ್ಲ, ಇಲ್ಲ ಬಿಡಿ. ಯಾಕಂದ್ರೆ ಇದು ನೋಡಿ ಸೇಮ್ ಇದೆ ಅಲ್ಲ. ಇದನ್ನ ಅಷ್ಟೇ ಕೊಡಿ ಮೇಡಮ್, ಕ್ಯಾಶ್ ಕೊಟ್ಬಿಡಿ. ಭೀಮಾ ಅಂತ ಇದೆ ನೋಡಿ, ಅಲ್ಲ ಆಯ್ತಾ? ಅಲ್ಲ ಇದೆ ಅಲ್ಲ, ಭೀಮಾ ಅಂತ ಸೇಮ್ ಇದೆ. ಅವ್ರದ್ದು ಇನ್ನೊಂದು ಪರ್ಸ್ ಇದೆ ಮೇಡಮ್, ತೆಗಿರಿ, ಓಪನ್ ಮಾಡಿ. ನೀವು ಇದು ತಗೊಳ್ಳಿ. ಗಾಬರಿ ಆಗ್ಬಿಡಿ, ನಿಧಾನಕ್ಕೆ ನೋಡಿ. ಅಲ್ಲ ಸರ್, 35 ಮೇಡಮ್, ಗಾಬರಿನೇ ತಾನೇ. ಇಲ್ಲ ಯಾಕಂದ್ರೆ ವಯಸ್ಸಾದವರು ತೆಗಿಯುವಾಗ ಒಂದೊಂದ್ಸಲ ಹಿಂಗಾಗುತ್ತೆ. ಇಲ್ಲ ಏನು ನೀವು ಭಯ ಬೀಳ್ಬೇಡಿ ಮೇಡಮ್, ನಾವು ಇದೀವಲ್ಲ. ಸರ್ ಹಾಂ ಆಯ್ತು, ಇಲ್ಲ ಅದನ್ನ ಅಲ್ಲೇ ಇಟ್ಕೊಳ್ಳಿ. ನಿಮ್ದು ಇನ್ನೊಂದು ಇದೆ ನೋಡಿ, ಇದೇ ಥರ ಪರ್ಸು. ಇಲ್ಲಿ ಇದೆ, ಇನ್ನೊಂದು ಇದೆಯಾ? ಇಲ್ಲ ಬಿಡಿ, ಇಲ್ಲೇ ಪರ್ಸ್ಗೆ ಇತ್ತು ನೋಡಿ ಮೇಡಮ್. ಇದು ಇದೆ, ಅದಲ್ಲ ಕೈಯಲ್ಲೇ ಇದೆ ಅದು. ಅದಲ್ಲ ಇನ್ನೊಂದು ಇದೆ ಅಂತ. ಫುಲ್ ಆಯ್ತು ಇದು. ಪಂಚಾಯ್ತಿ ಆಯ್ತಲ್ಲ. ನೀವು ಇಷ್ಟು ಪರ್ಸೆಂಟ್ ಇಟ್ಕೊಂಡು ಈ ಪರ್ಸ್ ಯಾಕೆ ಆಚೆ ಇಟ್ಟಿದ್ರೆ ಅಂತ ಅವರು ಹಾಂ ಇಲ್ಲ ಅಂತಾರೆ. ಆಯ್ತು ಬಿಡಿ ಮೇಡಮ್. ನಿಮ್ಮದು ಐಡೆಂಟಿ ಕಾರ್ಡ್ದು ಫೋಟೋ ಕೊಡಿ. ಅದ ನಿಮ್ದು ID ಕಾರ್ಡ್ ಇದೆಯಲ್ಲ, ಹೌದು. ಅದರದ್ದು ಫೋಟೋ ಕೊಡಿ. ಸಾರ್ಗೆ ಫೋನ್ ನಂಬರ್ ಕೊಟ್ಟಿರಿ, ಕೊಡ್ತೀವಿ, ಇಸ್ಕೊತೀವಿ. ಮೇಡಮ್ ಇದ್ರ ನಂಬರ್ ಹೇಳಿ, ಈ ಫೋನ್ ನಂಬರ್. 9880. ಸರ್ ಇವ್ರದ್ದು ಮೇಡಮ್ ಅವರು ಕ್ಯಾಶ್ ಬಿಡಿಸ್ಕೊಂಡು ಬಂದಾರೆ ಆ ಇದರಲ್ಲಿ ಬ್ಯಾಂಕಲ್ಲಿ. 50,000 ಇದೆ ಅಂದರು. 50 ಇಲ್ಲಿದೆ, 35 ಇದೆ ಇತ್ತು ನನ್ನ ಇವರು. ಹತ್ರ. ಈ 35 ಇದೆ, ಮತ್ತೆ ಅವರು 200 ಮತ್ತೆ ಬೇರೆ ನೋಟ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಅದೇನೋ ತೆಗಿಬೇಕಾದ್ರೆ ಇದಾಗಿದೆ, ಇದು ಹೊರಗಡೆ ಬಿದ್ದಿದೆ ಅನ್ಸುತ್ತೆ. ಇವರು ತಗೋಬೇಕಾದ್ರೆ ಇಳಿಬೇಕಾದ್ರೆ ಇದನ್ನ ತಗೊಂಡವ್ರೆ. ಇಲ್ಲ ಆಲ್ರೆಡಿ ಯಾರೋ ಬಿಟ್ಟು ಹೋಗೋರು ಅಂತೇಳಿ ಇವರು ಹೇಳ್ತಿದ್ರು. ಅದಕ್ಕೆ ಇದು ಮಾಡಿದ್ವಿ. ಇದೆ ಅವ್ರ ಹತ್ರ ದುಡ್ಡು ಇದೆ, ಇದು ಕೂಡ ಅವ್ರದ್ದು. ಯಾಕಂದ್ರೆ ಈಗ ಪರ್ಸು ಈಗ ಭೀಮಾ ಅಂತಿದೆ, ಇಲ್ಲಿ ಭೀಮಾ ಇದೆ. ಸಮಸ್ಯೆ ದುಡ್ಡೆಲ್ಲ ಇದೆ ಇದೆ ದುಡ್ಡು ಇದೆ. ಇಲ್ಲ ID ಕಾರ್ಡು ನೋಡ್ಬಿಟ್ಟು ಕೊಡೋಣ ಅಂತ ಅಷ್ಟೇ. ಬೇರೆಯವ್ರ ಪರ್ಸು ಸರ್, ಬೇರೆ ಯಾರು ಬಿಟ್ಟು ಹೋಗಿದ್ರೆ ತೊಂದರೆ ನಮ್ಗಾಗತ್ತಲ್ಲ ಅಂತ. ಆಯ್ತು ಮೇಡಮ್, ನಿಮ್ದು ID ಕಾರ್ಡ್ ಬೀಳ್ಸ್ಕೊಂತೀರ ಇಲ್ಲ, ಅದಕ್ಕೆ ಹಾಂ ಆಯಿತು. ID ಕಾರ್ಡ್ ಇದೆಯಲ್ಲ ಇವ್ರದ್ದು ಇದು ಇಟ್ಕೊಳ್ಳಿ ಸರ್, ಸ್ವಲ್ಪ ಫೋಟೋ ತಗೊಳ್ಳಿ. ಕೊಡ್ತೀನಿ. ಏನು ಹೆಸರು? ನಿಮ್ಮ ಹೆಸರು ಹೇಳಿ ಮೇಡಮ್. ಹೆಸರು ವಸಂತಿ SC. ಇದೆಯಲ್ಲಪ್ಪ. ಇಂದಿರಾನಗರ ಓಲ್ಡ್ ಏರ್ಪೋರ್ಟ್ ರೋಡು. ಈ ಇದ್ರದ್ದು ಫೋನ್ ನಂಬರ್ ಹೇಳಿ, 9880 75 2956. ಹಾಂ, ಇವರೇ ಈಗ ನಂಬರ್ ತೊಗೊಂಡಿರ್ತೀನಿ. ಏನಿದ್ರೆ ಖಂಡಿತ. ಆಯ್ತು. ನಿಮ್ಗೆ ಯಾರಾದ್ರೂ ಬಂದು ಅಲ್ಲ ಸುಮ್ಮನೆ ಅಂತೂ ಹೇಳಲ್ಲ, ವಿಡಿಯೋ ಮಾಡ್ಕೊಂಡು ಏನು ಆಯ್ತು ಮಾಡ್ಕೊ, ವಿಡಿಯೋ ಮಾಡ್ಕೊ. ಯಾರಾದ್ರೂ ಬಂದು ಕೇಳಿದ್ರೆ ಬನ್ನಿ, ಆಯ್ತಾ? ಕ್ಯಾಮ್ರಾ ಎಲ್ಲ ರೆಕಾರ್ಡ್ ಇಟ್ಕೊಂಡು ಫೋನ್ ನಂಬರ್ ತಗೊಂಡು ಇವ್ರ ಫೋನ್ ನಂಬರ್ ಇಸ್ಕೊಂಡವ್ರಾ? ಇಲ್ಲ ಇಸ್ಕೊಂಡು ಇಸ್ಕೊಂಡ್ಬಿಟ್ಟಿದ್ದೀನಿ ಬಿಡಿ. ಮೇಡಮ್ ನಿಮ್ಮ ನಂಬರ್ ಕೊಡಿ ಅವ್ರಿಗೆ.